ಊರಿಗೆ ಹೋಗಿ ಬಂದಾಗಿಂದ ವೀಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಊರಿಂದ ಹೊರಡಬೇಕಾದ್ರೆ ಕೆಲವೊಂದು ವೀಡಿಯೋಸ್ನ ತೊಗೊಂಡಿದ್ದೆ, ಅದನ್ನೇ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ಇದು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಅಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಹಾಗೆ ಟೊಮೆಟೊ ಸಾಂಬಾರು ಮಾಡಿದರು. ಆ್ಯಸ್ ಯೂಶ್ವಲ್ ಅಜ್ಜ ಮತ್ತು ಮೊಮ್ಮಗ ದೇವರ ಪೂಜೆಯನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋದು. ಪಾಪು ಮದುವೆ ಆಲ್ಬಮ್ ತೋರಿಸು ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ತೋರಿಸ್ತಿದ್ದೆ, ಅಲ್ಲಿ ಅಮ್ಮ ಪಪ್ಪ ಅಂತ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದ. ನಂತರ ನಾವು 3 ಜನ ಪಾಪುಗೆ ಆಧಾರ್ ಕಾರ್ಡ್ ಮಾಡಬೇಕು ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಆಗಲಿಲ್ಲ, ಯಾಕಂತ ಹೇಳಿದರೆ 2 ಮಂತ್ಸಿಂದ ಮಾಡಿರೋ ಆಧಾರ್ ಕಾರ್ಡ್ ಎಲ್ಲ ರಿಜೆಕ್ಟ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ನಂತರ ನಾನು ನನ್ನ ಹಸ್ಬೆಂಡು ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಹೋದ್ವಿ. ಹೋಗಿ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮೂರ ಸ್ಪೆಷಲ್ಲು ಗೋಲಿ ಬಜ್ಜಿ ಹಾಗೆ ಸುಕ್ಕಿನುಂಡೆ, ಬನ್ಸು ಹಾಗೆ ರವೆ ವಡೆ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಅದನ್ನೆಲ್ಲ ಪಾರ್ಸೆಲ್ ಮಾಡಿಕೊಂಡು ಮನೆಗೆ ಬಂದೆ. ಆಕಾಶ್ ಅಣ್ಣನೂ ಕೂಡ ಬಂದಿದ್ದ. ಎಲ್ಲ ತಿಂಡಿ ತಿಂದುಬಿಟ್ಟು ಅಷ್ಟೊತ್ತಿಗೆ ಅಮ್ಮ ಬ್ರಹ್ಮಾವರಕ್ಕೆ ಹೋಗಿದ್ದರು. ಅವರು ಬರ್ತಾ ಮೀನು ತೊಗೊಂಡು ಬಂದಿದ್ದರು. ಪಾಪು ಮಿಮ್ಮಿ ಅಂತ ಹೇಳಿ ಎತ್ತಿ ತೋರಿಸ್ತಾ ಇದ್ದ. ಅಮ್ಮ ಬೈತಾಯಿದ್ರು, ಹಾಳು ಮಾಡಬೇಡ ಕಣೋ ಅಂತ ಹೇಳಿ. ಹಿಂದಿನ ದಿನ ನಾವು ಮಂದಾರ್ತಿ ದೇವಸ್ಥಾನದಲ್ಲಿ 4 ಸ್ಯಾರಿನ ತೊಗೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಈ 4 ಸ್ಯಾರಿ ತೊಗೊಂಡಿರೋವಂಥದ್ದು. ಸಂಜೆ ನಾವು ಬ್ಯಾಂಗ್ಳೂರಿಗೆ ಹೊರಡೋ ಟೈಮ್ ಬಂದೇ ಬಿಡ್ತು. ಪಾಪು ತಾನು ಬರ್ತಿದ್ದಾನೆ ಅಂದ್ಕೊಂಡು ಹೇಳಿ ರೆಡಿ ಆಗಿಬಿಟ್ಟು ಹೊರಟ. ಅವನ ಬಿಟ್ಟು ಬರೋಕ್ಕೆ ತುಂಬ ಬೇಜಾರಾಯಿತು. ನಾನು ನನ್ನ ಹಸ್ಬೆಂಡ್ ಎಷ್ಟು ಹತ್ತಿದ್ವಿ ಅಂತ ಗೊತ್ತಿಲ್ಲ. ಫೈನಲಿ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ದಟ್ಸ್ ಇಟ್ ಫಾರ್ ಟುಡೇ ಬ್ಲಾಗ್.